ಕಿಟ್ಲೆ ಆಡೋ ಮನಸ್ಸು ಗಿರಗಿರಕಿ ಹೊಡೆಯೋ ವಯಸ್ಸು ಗಿರಗಿರಕಿ ಹೊಡೆಯೋ ವಯಸ್ಸು ಕಣ್ತುಂಬ ಬಣ್ಣದ ಕನಸು ನನಸಾದ್ರೆ ಬದುಕೆ ಸೊಗಸು ಮಗ 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 ಬೇಗ ಮರಿ 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 ಮಯೂರಿ ಮೇಘ ಮಯೂರಿ ಮೇಘ ಮಯೂರಿ ಸಿಂಪಲ್ ಹುಡುಗಿ ಮೇಘ 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 ಟಿಂಪಲ್ ಹುಡುಗಿ ಮಯೂರಿ ಇಬ್ಬರು ಸೇರ್ಕೊಂಡು ಸುತ್ಕೊಂಡು ಕುಣ್ಕೊಂಡು ಹಾಡ್ತಾರ್ ಕೇಳಿ ಲಲಲಲಲಲಲಲಲಲಲ ಧಿರನನ 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 ಮೇಘ ಮಯೂರಿ ಮೇಘ ಮಯೂರಿ ಮಮ್ಮಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಏನೂ ಗೊತ್ತಿಲ್ದಿರೋರು ಆಡಿಟೋರಿಯಂ ಬಂದು ನನ್ ಡಾನ್ಸ್ ನೋಡಿದಾಗ ಅವ್ರ ಕಣ್ಣಲ್ಲಿ ಕಾಣುತ್ತಲ್ಲ ಆ ಸಂತೋಷ ಅದನ್ನ ನೋಡ್ಬೇಕು ಅನ್ನೋ ಆಸೆ ಗುರುಗಳೇ. ನೀನೇನೋ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ಯಾ, ಆದ್ರೆ ನಿಮ್ ತಾಯಿ ಹೇಗೂ ನನ್ನ ಮಗಳ ನಾಟ್ಯ ಇಲ್ವಲ್ಲ ಅಂತ ಬರ್ದೇ ಹೋದ್ರೆ ಏನ್ ಮಾಡ್ತೀಯ? ಹಾಗೊಂದ್ ವೇಳೆ ಬರ್ದಿದ್ರು ಟಿವಿಯಲ್ಲಿ ಲೈವ್ ಬರುತ್ತಲ್ವಾ, ಅದನ್ನ ನೋಡಿ ಸಂತೋಷ ಪಡ್ತಾರ ಬಿಡು. ಇಲ್ಲ ಗುರುಗಳೇ, ಅವ್ರು ನನ್ನ ಕಣ್ ಮುಂದೆನೆ ಕೂತಿರ್ಬೇಕು, ನಾನು ಡಾನ್ಸ್ ಮಾಡ್ಬೇಕು, ಹೇಗಮ್ಮ ಅಂತ ಕಣ್ಣಲ್ಲೇ ಕೇಳ್ಬೇಕು. ಎಷ್ಟು ಮಜಾ ಇರುತ್ತೆ ಗೊತ್ತಾ ಗುರುಗಳೇ. ಒಂದ್ ಕಡೆ ಅವ್ರಿಗೂ ಸಂತೋಷ, ಇನ್ನೊಂದ್ ಕಡೆ ನಂಗೂ ಸಂತೋಷ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪದಗಳೇ ಇರಲ್ಲ ಗುರುಗಳೇ. ಗುರುಗಳೇ, ನಿಮಗೆ ಗೊತ್ತಾ, ಮೈ ಮಮ್ ಇಸ್ ದ ಸ್ವೀಟೆಸ್ಟ್ ಮಮ್ ಇನ್ ದ ವರ್ಲ್ಡ್. ಇಂಥ ಸುಂದರವಾದ ಮಗಳನ್ನ ಹೇಗ್ ಬಿಟ್ಟು ಹೋಗ್ಲಿ? ಅಯ್ಯೋ ದೇವ್ರೆ, ನನ್ನ ಮಗಳಿಂದ ದೂರ ಮಾಡಕ್ಕೆ ಹೇಗಾದ್ರೂ ನಿನ್ ಮನಸ್ಸು ಬರ್ತಿದೆ. ಅವಳ ಡಾನ್ಸ್ ನೋಡಕ್ ಬರ್ತೀನಿ ಅಂತ ಆಸೆ ಕಣ್ಣಿಂದ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಒಂದ್ ವೇಳೆ ನನಗೆ ಹೋಗಕ್ ಆಗದಿದ್ರೆ 2 ದಿನದಲ್ಲಿ ಅವಳ ಶೋ ಇದೆ, ಅಷ್ಟರಲ್ಲಿ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಅಂತ ನನಗೆ ಗೊತ್ತಿಲ್ವಲ್ಲ. ಏನಾದ್ರೂ ಆಗ್ಲಿ, ಕೊನೆ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಶೋ ನೋಡಕ್ ಹೋಗ್ತೇನೆ. ನಾನು ಹೋಗ್ಲೇಬೇಕು. ಅವಳಿಗೆ ನಾನು ನಿರಾಸೆ ಮಾಡಕ್ಕಾಗಲ್ಲ. ನಾನು ಡಾನ್ಸ್ ನೋಡ್ಬೇಕು, ನೋಡ್ತೇನೆ. ಮಮ್ಮ, ಹಾಯ್ ಮಮ್ಮ. ಮಯೂರಿ, ನಾನು ನಿನ್ಗೋಸ್ಕರ ಹೊರಗಡೆ ಕಾಯ್ತಾ ಇದ್ದೇನೆ.
ಮಮ್ಮ 2 minutes ಬಂದ್ಬಿಟ್ಟೆ. ಬಾಯ್ ಆಕಾಂಕ್ಷ, ಬಾಯ್ ಸೌಜನ್ಯ. ಇನ್ನು ಉಳಿದಿರೋ ಕ್ಷಣಗಳನ್ನ ಸಂತೋಷವಾಗಿ ನನ್ನ ಮಗಳ ಜೊತೆ ಕಳೀತೀನಿ. ಅವಳಿಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತೀನಿ. ಅವಳ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ಸಂತೋಷವಾಗಿಡ್ತೀನಿ. ಸುಮತಿ ಅಕ್ಕ, ಈ ಜುಮ್ಕಿ ತುಂಬಾ ಚೆನ್ನಾಗಿದೆ, ನನಗೆ ಕೊಡ್ತೀಯಾ? ಇಲ್ಲಪ್ಪ, ನಾನು ಇದನ್ನ ಇಷ್ಟಪಟ್ಟು ತಗೊಂಡಿರೋದು, ನಾನು ಯಾರಿಗೂ ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಕೊಡ್ತಿದ್ರೆ ನಾನು ನಿನ್ನ ಬಿಡಲ್ಲ. ಹಾಗಾದ್ರೆ ಇಡಿ ನೋಡೋಣ. ಅಕ್ಕ, ಜುಮ್ಕಿ ಕೊಡಕ್ಕ. ಸ್ವಾತಿ, ನಾನು ಕೊಡಲ್ಲ. ಗಂಟೆ ಬಸ್ಗೆ ಟಿಕೆಟ್ ಬುಕ್ ಮಾಡಿಸಿದ್ದೇನೆ. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸುಮ್ಮನೆ. ಮದುವೆಯಾದ ದಿವಸದಿಂದ ಇವತ್ತಿನವರೆಗೂ ಯಾವತ್ತೂ ಯಾವುದಕ್ಕೂ ಹಠ ಮಾಡಿದವಳಲ್ಲ. ಆದರೆ ಇವತ್ತು ತಂಗಿ ಮನೆಗೆ ಹೋಗಬೇಕು ಅಂತ ಹಠ ಮಾಡಿ ಪ್ಯಾಕ್ ಮಾಡ್ಕೊಂಡು ಸಿದ್ಧ ಆಗು. 8 ಗಂಟೆಗೆ ಬಸ್. ರೀ, ಸ್ವಾತಿನ ನೋಡ್ಕೊಂಡು ರಾತ್ರಿ ಬಸ್ಗೆ ಹೊರಟು ಬಂದ್ಬಿಡ್ತೀನಿ. ಅಲ್ಲ ಅದಕ್ಕೆ ಅಕ್ಕ ಬೆಂಗಳೂರಿಗೆ ಇವತ್ತೇ ಹೋಗ್ಬೇಕಿತ್ತ? ಅವ್ರು ಕಾಲ್ ಮಾಡಿ ಕರೆದಿದ್ದಾರೆ ಅಂದ ತಕ್ಷಣ ಹೊರಟ್ಬಿಡ್ಬೇಕಾ? ನಾಳೆ ಹೋಗಿದ್ರೆ ಆಗ್ತಾ ಇತ್ತು ತಾನೆ? ಒಂದು ವಿಷಯ ತಿಳ್ಕೋದ್ ಸಿಂಧು, ತಂಗಿನೇ ಬೇರೆ, ನಾದ್ನಿ ಓರ್ಗೆ ತೆರೆ ಬೇರೆ. ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ನಮ್ಮೇಲೆ ಬರಲ್ಲ. ನಿಜ. ಅಮ್ಮ ಎಲ್ಲಿ ಹೋಗ್ತಾ ಇದ್ದಾರೆ? ಬೆಂಗಳೂರಿಗೆ ಹೋಗ್ತಿದಾರಮ್ಮ. ನಿಮ್ ಸ್ವಾತಿ ಚಿಕ್ಕಮ್ಮ ಫೋನ್ ಮಾಡಿ ಬಾ ಅಂತ ಹೇಳಿದ್ರಂತೆ, ಅದಕ್ಕೆ ಹೋಗ್ತಿದ್ದಾರೆ. ಹೌದಾ? ಮತ್ತಮ್ಮ ನಂಗೆ ಒಂದು ಮಾತು ಹೇಳಿಲ್ವಲ್ಲ. ಫೇರ್ವೆಲ್ ಪಾರ್ಟಿ ಬೇರೆ ಹತ್ರ ಬರ್ತಾ ಇದೆ. ಅಮ್ಮ ಬೆಂಗಳೂರಿಗೆ ಹೋಗ್ಬಿಟ್ರೆ ನನ್ನ ಯಾರು ರೆಡಿ ಮಾಡ್ತಾರೆ? ಆ ದೇವ್ರಿಗೆ ಗೊತ್ತಮ್ಮ. ಇಲ್ಲ, ನಾನು ಅಮ್ಮನ್ನ ಬೆಂಗಳೂರಿಗೆ ಹೋಗಕ್ ಬಿಡೋದಿಲ್ಲ. ತಗೋ. ಅಕ್ಕ, ಮೇಘ, ನಿನ್ ಫೇರ್ವೆಲ್ ಪಾರ್ಟಿಗೆ ಬೇಕಾಗಿರೋ ವಸ್ತ್ರ ಒಡವೆ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ, ತಗೋಮ್ಮ. ಸಿಂಧು, ಮೀನಾಕ್ಷಿ, ಅದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಯಾವತ್ತಾದ್ರೂ ಹಠ ಮಾಡಿ ಎಲ್ಲಾದ್ರೂ ಹೋಗಿದ್ದಿದ್ಯಾ? ಈಗ ನಾನು ಹೊರಟಿದ್ದೀನಿ ಅಂದರೆ ನಂಗೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ.
ನಾನು ಹೋಗ್ತಾ ಇರೋದು ಸರಿಯಲ್ಲ. ನನಗೆ ನನ್ನ ತಂಗಿ ಮೇಲೆ ಮಾತ್ರ ಪ್ರೀತಿ ಇದೆ, ನಿಮ್ಗಳ ಮೇಲೆ ಪ್ರೀತಿ ಇಲ್ಲ, ಈ ಮನೆಯವ್ರ ಮೇಲೆ ಪ್ರೀತಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಈ ಟಿಕೆಟ್ನ ಈಗಲೇ ಹರಿದಾಕ್ಬಿಡಿ. ನಾನು ಎಲ್ಗೂ ಹೋಗಲ್ಲ. ಅಮ್ಮ ಒಂದ್ ನಿಮಿಷ ನಿಂತ್ಕೋ. ಏನಮ್ಮ ಮೇಘ? ಅಮ್ಮ ಅಲ್ಲ ಅಮ್ಮ, ಅಕ್ಕ ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ಮ ಮನಸ್ಸನ್ನ ನೋಯಿಸೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನೀವು ನಮ್ಮ ಜೊತೆಗೆ ಇರೋಕ್ಕಾಗಲ್ವಲ್ಲ ಅಂತ ಬೇಸರ ಅಷ್ಟೆ. ಸ್ವಾತಿ ಅವ್ರನ್ನ ಭೇಟಿಯಾಗಿ ನೀವು ಅದೆಷ್ಟು ವರ್ಷಗಳಾಗಿದೆ ಏನು ಅಂತ ನನಗೆ ಗೊತ್ತಿದೆ. ಅವರು ಕಾಲ್ ಮಾಡಿ ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿದಾಗ ನಿಮ್ಮ ಮನಸ್ಸಿಗೆ ಅದೆಷ್ಟು ಆತಂಕ ಆಗಿರಬಹುದು ಅಂತ ನಾನು ಯೋಚನೆ ಮಾಡಬೇಕಾಗಿತ್ತು. ತಪ್ಪು ನಂದೆ. ಅದಕ್ಕೆ ನೀವು ಈ ಮನೆಗೆ ಕಾಲಿಟ್ಟು ಕಳಿಕೆಯಿಂದ ನನ್ನನ್ನು ನಿಮ್ಮ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀರಾ, ತಾಯಿ ಪ್ರೀತಿ ಕೊಟ್ಟಿದ್ದೀರಾ, ನಮಗೋಸ್ಕರ ನಿಮ್ಮ ಎಲ್ಲ ಸಂತೋಷಗಳನ್ನು ತ್ಯಾಗ ಮಾಡಿದ್ದೀರಾ. ನಿಮ್ಮನ್ನ ಒಂದಿನ ನಾನು ನೋಡ್ಲಿಲ್ಲ ಅಂದ್ರೆ ನನ್ಗೆ ಅನ್ನ ನೀರು ಸೇರಲ್ಲ. ಅದಕ್ಕೆ ಸ್ವಲ್ಪ ಕಾರವಾಗಿ ಹಾಗೆ ಮಾತಾಡ್ದೆ. ನಿಮ್ಮ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಅದಕ್ಕೆ ಹಾಗೇನಾದ್ರೂ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಕೊಡಿ. ಅದಕ್ಕೆ ಅಯ್ಯೋ ಏನಿಲ್ಲಮ್ಮ. ಅಕ್ಕ ನೀವು ಸಂತೋಷವಾಗಿ ಹೋಗಿ ಬನ್ನಿ. ಸರಿ, ಹೋಟೆಲ್ಗೆ ಇನ್ನೊಂದು ದಿವಸ ಹೋದ್ರಾಯ್ತು. ಹೌದು, ಅದಕ್ಕೆ ನೀವು ಇವತ್ತೇ ಹೊರಡಿ. ಆದ್ರೆ ಒಂದ್ ಮಾತು, ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ಬೇಕು. ಸರಿ ಅಮ್ಮ, ನೀನು ನನ್ನ ಫೇರ್ವೆಲ್ ಪಾರ್ಟಿಗೆ ಮುಂಚೆ ಬರ್ತೀಯಾ ಅಲ್ವಾ? ಹಾ, ಖಂಡಿತ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನಾನು ವಾಪಸ್ ಬರೋವರೆಗೂ ಮನೆ ಜವಾಬ್ದಾರಿ ನಿಂದು ಕಣಮ್ಮ. ಅಲ್ಲ ಅದಕ್ಕೆ ನೀವು ಒಂದಿನ ಅಲ್ಲಿದ್ದು ವಾಪಸ್ ಬಂದ್ಬಿಡ್ತೀರಲ್ಲ. ಹಾ, ಜವಾಬ್ದಾರಿ ನಿಮ್ಮ ಕೈಲಿರೋ ತನಕ ನಾವು ನೆಮ್ಮದಿಯಾಗಿದ್ವಿ. ಈಗ ಇದನ್ನ ನೋಡಿದ್ರೇನೆ ಭಯ ಆಗ್ತಿದೆ. ನೀವಿಲ್ಲದೆ ಈ ಮನೆನ ಹೇಗೆ ನಿಭಾಯಿಸ್ತೀವೋ ಅದಕ್ಕೆ ಹೆದರಿಕೆ ಆಗ್ತಿದೆ. ನಿನ್ಗೆ ಆ ಶಕ್ತಿ ಇದೆ. ಜೊತೆಗೆ ಸಿಂಧು ಇದ್ದಾಳಲ್ಲ, ಅವಳು ಸಹಾಯ ಮಾಡ್ತಾಳೆ ಅಲ್ವಾ ಸಿಂಧು? ಖಂಡಿತ ಅಕ್ಕ. ಅದಕ್ಕೆ ಏನಾದರೂ ಇದ್ರೆ ನಾವು ನಿಮಗೆ ಫೋನ್ ಮಾಡ್ಬೋದಾ? ನಾನು ಆದ್ರೆ ಫೋನ್ ಮಾಡ್ತೀನಿ. ಸರಿ, ಬರ್ತೀನಮ್ಮ. ಒಳ್ಳೆ. ಮೇಘ ಎಲ್ಲಿ? ಮೇಘ ಹೊರಗಡೆ ನಿಂತಿದ್ದಾಳೆ. ಮೇಘ, ಅಳ್ತಿದ್ಯಾ? ನಿನ್ನನ್ನ ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋತಿದ್ಯಾ? ಪರಿಸ್ಥಿತಿ ಹಾಗಿದೆಮ್ಮ, ಅರ್ಥ ಮಾಡ್ಕೋ. ಅಮ್ಮ,
ನೀನು ಆಡಿದ್ದೆ ಬಂದ್ಬಿಡ್ತೀಯ ಅಲ್ವಾ? ಹೌದಮ್ಮ, ನಿಜವಾಗ್ಲೂ? ಖಂಡಿತವಾಗ್ಲು. ನೋಡು, ನಾನೀಗ ಊರಿಗೆ ಹೊರಟಿರುವಾಗ ನೀ ಹೀಗೆ ಅಳ್ತಾ ಕಳಿಸಿದ್ರೆ ಹೇಗೆ? ನಗ್ತಾ ಕಳಿಸ್ಬೇಕಲ್ವಾ, ಅಳಬಾರ್ದು. ಇಲ್ಲಿ ನಗು. ನಗು. ಜಾತಿ ನೀನಿಲ್ದೆ ತುಂಬಾ ಕಷ್ಟ ಆಗುತ್ತೆ ಅಮ್ಮ. ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ ಆಯ್ತಾ? ಮಾತುಕತೆ ಎಲ್ಲ ಮುಗೀತಾ? ಬಸ್ ಟೈಮ್ ಆಯ್ತು. ಸರಿ, ಹೊರಡೋಣ. ಅಣ್ಣ, ಟ್ಯಾಕ್ಸಿ ಬಂದಿದೆ. ಲಗೇಜ್ ಟ್ಯಾಕ್ಸಿಲಿ. ಸರಿ ಅಣ್ಣ. ಸುಮತಿ, ತಗೋ ಇಟ್ಕೋ. ಇದೇನಕ್ಕೆ? ಒಬ್ಬಳೇ ಹೋಗ್ತಿದ್ಯಾ, ಉಪಯೋಗಕ್ಕೆ ಬರುತ್ತೆ, ಇಟ್ಕೋ. ನಂಗಿದ್ರ ಉಪಯೋಗನೇ ಬರಲ್ಲ. ಇದೇನು ದೊಡ್ಡ ವಿದ್ಯೆ ಅಲ್ಲ, ದಾರಿ ಹೋಗೋ ಹೇಳ್ಕೊಡ್ತೀನಿ. ಮೇಘ, ಬೇಗ ಬಂದ್ಬಿಡ್ತೀನಿ. ಹ್ಞೂ ಅಮ್ಮ. ಪರೀಕ್ಷೆನಲ್ಲಿ ಚೆನ್ನಾಗಿ ಮಾಡು. ಬರ್ತೀನಮ್ಮ. ನೀನ್ ಎಲ್ಲಿದ್ಯಾ? ನಾನು ಇಲ್ಲೇ ಹೊರ ಕೂತಿದ್ದೀನಿ. ಬಂದೆ ಮಗಳೇ, ಒಂದ್ ನಿಮಿಷ. ಇವತ್ತು ಡಾನ್ಸ್ ಕ್ಲಾಸ್ ಇದೆ. ಅಲ್ಲಿಂದ ಬಂದ ಮೇಲೆ ನಿನ್ನ ರೂಮ್ನ ಕ್ಲೀನ್ ಮಾಡೋಣ. ಆಮೇಲೆ ಶಾಪಿಂಗ್ ಹೋಗೋಣ, ನೀನು ಬೇಕಾಗಿರೋದೆಲ್ಲ ತಗೊಳ್ಳೋಣ. ಆಮೇಲೆ ಸುಮತಿ ದೊಡ್ಡಮ್ಮ ಬರ್ತಿದಾರಲ್ಲ, ಅವ್ರಿಗೆ ಬೆಂಗಳೂರೆಲ್ಲ ಜಾಲಿಯಾಗಿ ಸುತ್ತಾಡ್ಸ್ಕೊಂಡು ಬರೋಣ. ಆಮೇಲೆ ಅವತ್ತು ಒಂದು ಶರ್ಟ್ ನೋಡಿದ್ವಲ್ವಾ, ಡ್ಯಾಡಿಗೆ ತುಂಬ ಚೆನ್ನಾಗಿರುತ್ತೆ ಅಂತ, ಅದನ್ನು ತಗೊಂಡ್ಬಿಡೋಣ. ಆಮೇಲೆ ಮಮ್ಮ, ಒಂದ್ ನಿಮಿಷ. ಏನು ಇವತ್ತೇ ಪ್ರಪಂಚ ಕೊನೆಯಾಗ್ಬಿಡುತ್ತಾ? ಯಾಕೆ ಕೇಳ್ತಿದ್ಯಾ? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಂಗೆ ಇವತ್ತೇ ಪ್ರಪಂಚದ ಕೊನೆ ದಿನ ಅಂತ ಅನಿಸ್ತಿದೆ. ಆರಾಮಾಗಿ ಮಾಡ್ಕೊಂಡ್ರಾಯ್ತು ಬಿಡು ಅಮ್ಮ. ಈಗೇನ್ ಅರ್ಜೆಂಟ್ ಅದಕ್ಕೆಲ್ಲ? ನಂಗೆ ಏನ್ ಅನಿಸ್ತಿದೆ ಗೊತ್ತಾ? ಏನು? ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳೋಣ ಅನ್ಸ್ತಿದೆ. ಸೋಮಾರಿ. ಮಮ್ಮ, ನಿಂಗೊಂದು ಹೇಳೋದು ಮರ್ತ್ಬಿಟ್ಟಿದೆ. ಸುಮತಿ ದೊಡ್ಡಮ್ಮ ಬರ್ತಾರೆ ಅಂತಿದ್ಯಲ್ಲ, ನಾನು ಬರ್ದು ಕೊಡ್ತೀನಿ. ಅವ್ರು ಖಂಡಿತ ಬರಲ್ಲ ಬರಲ್ಲ ಬರಲ್ಲ.
ವರ್ಷ ಆದರೂ ನೀನಿನ್ನೂ ಬದಲಾಗಿಲ್ಲ ಕಣೆ. ಸೊಟ್ಟು ಬಿದ್ದಿಸು ಅತಿ. ಅದು ಸರಿ, ನನ್ನ ತಂಗಿಗೆ ಏನೋ ಆಗೋಯ್ತು ಅಂತ ಎದ್ನೋ ಬಿದ್ನೋ ಅಂತ ನಾನು ಇಲ್ಲಿ ಬಂದರೆ ನೀನು ನನ್ನನ್ನು ನೋಡಿ ನಗ್ತಾ ನಿಂತಿದ್ಯಲ್ಲ. ನನಗೆ ಫೋನ್ ಮಾಡಿದ್ದೇನಕ್ಕೆ, ಬರಕ್ಕೆ ಹೇಳಿದ್ದೇನಕ್ಕೆ, ಏನು ವಿಷಯ? ನಿನ್ನ ಹತ್ರ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೊಂತಿದ್ದೆ, ಅದಕ್ಕೆ ಕರೆದೆ. ನಾನು ಇದನ್ನು ನಂಬಲ್ಲ. ಏನು ವಿಷಯ ಹೇಳು. ಏನಿಲ್ಲಕ್ಕ, ಸುಮ್ಮನೆ ಬಾ. ನೀನು ಚೆನ್ನಾಗಿದ್ಯಾ ತಾನೆ? ಸ್ವಾತಿ, ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ಆರೋಗ್ಯವಾಗಿದ್ಯಾ ತಾನೆ? ಏನಕ್ಕ ನೀನು, ಎಲ್ಲರೂ ಸಣ್ಣ ಆಗಬೇಕು ಅಂತ ಏನೇನೋ ಕಸರತ್ತು ಮಾಡ್ತಿರ್ತಾರೆ. ನಾನು ಸಣ್ಣ ಆಗಿದ್ದೀನಿ ಅಂತ ನೀನು ಕೊರಗ್ತಿದ್ಯಲ್ಲ. ನಾನು ಡಯಟ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿದ್ಯಾ? ಅಕ್ಕ, ನಾನು ಒಂದು ಗಿಡನ ನೆಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀನೇ ನೀರು ಹಾಕಬೇಕು. ಕೆಲವರ ವಿಷಯದಲ್ಲಿ ಆ ವಿರಾಮ ಮುಗ್ದಿದ್ದೇ ಗೊತ್ತಾಗಲ್ಲ. ಸಾವಿನ ಬಾಗಿಲಿಗೆ ಬಂದು ನಿಂತು ಬಿಟ್ಟಿರ್ತಾರೆ. ನಾನು ಸಾವಿನ ಬಾಗಿಲಲ್ಲಿ ನಿಂತಿದ್ದೀನಿ ಅಕ್ಕ.